ನಮಸ್ಕಾರ ಸ್ನೇಹಿತರೆ. ಮೊದಲಿಗೆ ವಿಚಾರ ಏನಪ್ಪ ಅಂದರೆ, ತಮಿಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಮೋಟರ್ನಲ್ಲಿ ಕೇಬಲ್ ಕಳ್ತನ ಮಾಡಿದ್ದಾರೆ ಅಂತೇಳಿ ಒಬ್ಬರು ರೈತರು ಮಾಹಿತಿ ಕೊಟ್ಟರು. ಅದಕ್ಕೆ ಮೋಟ್ರು ಲಿಫ್ಟಿಂಗ್ ಮಾಡೋಕ್ಕೆ ಹೋಗುವಂತೆ ಬಾ ಕಳ್ತನ ಮಾಡವ್ರೆ ಅಂತೇಳಿ ಹೇಳಿದರು. ಇವಾಗ ಏನಪ್ಪ ಅಂದರೆ, ಬೋರ್ ಪಾಯಿಂಟ್ ಹತ್ರ ಬಂದು ನೋಡೋಣ ಯಾವ ರೀತಿ ಕಟ್ ಮಾಡಿದ್ರೆ ಅಂತ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ಇದು ಯಾವುದೇ ಒಂದು ಗೇಣ್ ಹೊರಗಡೆ ಬಿಟ್ಟಿದ್ರೆ ಕಟ್ ಮಾಡಿ ಹೆಂಗೋ ಜೇಂಟ್ ಹಾಕೊಂಡ್ಬಿಟ್ಟಿದ್ವಿ. ಈ ಮನುಷ್ಯತ್ವದಿಂದ ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿದ್ರು. ಒಂದು ಗೇಣ್ ಬಿಟ್ಟು ಕಟ್ ಮಾಡ್ರೆ ಸುಮ್ಮನೆ ಯಾಕೆ ಈ ಥರ ರೈತರಿಗೆ ಕಟ್ ಮಾಡಿದ್ರೆ ಮಾಡ್ತಾರೆ ಅಂತ ನೋಡಿಲ್ಲಿ ನೋಡಿಲ್ಲಿ ಕಟ್ಟಿಂಗ್ ತಗೊಂಡ್ರೆ ನೀಟಾಗಿ ಕಟ್ ಮಾಡವ್ರೆ. ಯಾವ ರೀತಿ ಕಟ್ ಮಾಡ್ಯಾರ ಅಂದರೆ, ಎಲೆಕ್ಟ್ರಿಷಿಯನ್ ಕೂಡ ಕಟ್ ಮಾಡಲ್ಲ. ಈಗ ನೋಡಿ, ಕಟ್ ಮಾಡಿ ಭಾಳ ಒಳಗಡೆ ಬಿಟ್ಬಿಟ್ಟಿದ್ದಾರೆ. ಇವಾಗ ಟ್ರ್ಯಾಕ್ಟರ್ ಅವ್ರು ನಮ್ಮಂಥವ್ರನ್ನ ಕರ್ಕೊಂಡ್ಬಂದು ಸುಮ್ಮನೆ 2,000 ರೂಪಾಯಿ ರೈತರು ಕೊಡಬೇಕಾಗುತ್ತೆ ನೋಡಿ. ಅದೇ ರೀತಿ ಪಕ್ಕದ ಬೋರಲ್ಲಿ ಸಹ ಕೇಬಲ್ ಕಟ್ ಮಾಡಿಬಿಟ್ಟು ಪೂರ್ತಿ ಮೇಲೆ ಅದು ಕಿಟಕಿ ಇದೆಯಲ್ಲ, ಆ ಕಿಟಕಿಯಿಂದ ಆಚೆ ಕಡೆ ಹಾಕಿದ್ದಾರೆ. ಆ ಕಿಟಕಿಯಿಂದ ಹಿಂಗೆ ಒಳಗಡೆ ಪ್ಯಾನ್ ಬೋರ್ಡ್ ಒಳಗಡೆ ಇದೆ, ಆ ಕಿಟಕಿಯಿಂದ ಹಾಕವ್ರೆ. ಈ ಬೋರ್ ಹತ್ರ ಇಲ್ಲಿ ನೋಡಿ, ಇದು ಪೂರ್ತಿ ಇನ್ನೂ ಒಳಗಡೆ ಬಿಟ್ಬಿಟ್ಟಾರೆ ನೋಡಿ. ಇನ್ನು ಇವಾಗ ಟ್ರ್ಯಾಕ್ಟರ್ಗೆ ದುಡ್ಡು ಕೊಡೋ ಥರ ಮಾಡಿಬಿಟ್ಟಾರೆ. ಈ ಕಳ್ಳರಿಗೆ ಮನುಷ್ಯತ್ವ ಇದೆಯಾ, ಮಾನವೀಯತೆ ಅನ್ನೋದು ಇಲ್ಲೇ ಇಲ್ಲ ಅನ್ಸುತ್ತೆ. ರೈತರು ಎಷ್ಟು ಸಫರ್ ಪಡ್ತಾ ಇದ್ದಾರೆ ಅಂದರೆ ಹೇಳ್ಬಾರ್ದು. ಇಂಥ ರೈತರಿಗೆ ನೋವು ಕೊಡೋಕ್ಕೆ ಈ ಥರ ಸುಮ್ಮನೆ ಸಮಸ್ಯೆ ಮಾಡಿಬಿಡ್ತಾರೆ. ಏನಕ್ಕಪ್ಪ ಈ ಥರ ಮಾಡ್ತಾರೆ ಅಂದರೆ, ಇವತ್ತಿನ ರೇಟಲ್ಲಿ ಕಾಪರು 1,000, 1,500 ಈ ಥರ ಹಳೆ ಕಾಪರ್ ಇದೆ. ಹಾಗಾಗಿ ಕಳ್ಳರು ಖರ್ಚಿಗೆ ದುಡ್ಡು ಇಲ್ಲ ಇಂಥ ಟೈಮಲ್ಲಿ ಏನು ಹೊಡಿಬೇಕು, ಮತ್ತೊಂದು ಬೀಜ ಹಾಕಬೇಕು, ಏನೋ ಥರ ಒಂದು ಸಮಸ್ಯೆ, ಏನಕ್ಕೂ ದುಡ್ಡು ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಥರ ಬಂದು ರೋಡ್ ಸೈಡಲ್ಲೇ ಇರೋದು, ರೋಡ್ ಸೈಡಲ್ಲೇ ಇದೆ, ಬಂದು 2 ಬೋರಲ್ಲಿ ಕೇಬಲ್ ಕಟ್ ಮಾಡವ್ರೆ. ಅದೇ ಥರ ಇನ್ನೊಂದು ಬೋರ್ ಇದೆ, ತೋರಿಸ್ತೀನಿ. ಮೊದಲಿಗೆ ನೋಡ್ಬಿಡಿ ಈ ಬೋರಲ್ಲಿ ಯಾವ ಥರ ಕಟ್ ಮಾಡಿಬಿಟ್ರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಈ ಮನೆ ಪಕ್ಕದಲ್ಲಿ ಆ ಮನೆ ಒಳಗೆ ಫ್ಯಾನ್ ಬೋರ್ಡ್ ಇಟ್ಟವ್ರೆ. ಈ ಕೇಬಲ್ ಕಟ್ ಮಾಡಿಬಿಟ್ಟು ಮೇಲೆ ಆದರೂ ಬಿಟ್ಟರೆ ಒಂದು ಗಂಟೆ ಇಷ್ಟೇ. ಇದರಲ್ಲಿ 2 ಮೀಟ್ರ್ ಇಲ್ಲ, 6 ಅಡಿ 7 ಅಡಿ ಇದೆ. 6 ಅಡಿ ಅಂತ ಇಟ್ಕೊಳ್ಳಿ. 6 ಅಡಿಲಿ ಏನಪ್ಪ ಸಿಗುತ್ತೆ ಅವರಿಗೆ? 6 ಅಡಿ ನೋಡಿ, ನಿಮಗೆ ಕಾಣ್ತಿದೆ ಇಲ್ಲಿ ಬೋರ್ವೆಲ್ಲಿಂದ ಮಣ್ಣು ತನಕ, ಈ ಮಣ್ಣು ಗುಡ್ಡೆ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ. ಇಲ್ಲಂತ ಕಟ್ ಮಾಡವ್ರೆ. ಯಾವ ರೀತಿ ಕಟ್ ಮಾಡೋದಂತೆ ಇವರೆಲ್ಲ ನೇಚರ್ ಹಾಕ್ಕೊಂಡ್ಬಿಟ್ರೆ ನೋಡಿ. ಪದೇ ಈ ಥರ ಕೇಬಲ್ ಕಳ್ತನ ಮಾಡೋಕ್ಕೆ ಹಾಕೊಳ್ಳೋಕ್ಕಾಗಲ್ಲ ಅಂತೇಳಿ ನೇಚರ್ ಹಾಕಿ ನೋಡಿ. ಒಂದು ಮಾರಷ್ಟಕ್ಕೆ, ಒಂದು ಮೀಟ್ರ್ ಅಷ್ಟು ಕೇಬಲ್ ಇಲ್ಲಿ ಹೊರಗಡೆ ಬಿಸಾಕವ್ರೆ ನೋಡಿ. ಇವರೆಲ್ಲ ರೈತರು ಏನು ಮಾಡೋರು ಅಂದರೆ, ಈ ಥರ ಕೇಬಲ್ ಅಂತ ಕಾಲಂತ ನೇಚರ್ ಹಾಕೊಂಡ್ಬಿಟ್ಟಾರೆ. ಈ ಸೊಪ್ಪು ಏನನ್ನ ಬೆಳೀತಾ ಇದ್ರು, ಹಾಗಾಗಿ ಬೇಗನೆ ಎಣ್ಣೆ ಕಳ್ತನ ಮಾಡಿದ್ರು. ಬೆಳಿಗ್ಗೆ 6 ಗಂಟೆ ಕಳೆದ ಮೇಲೆ ಇವರು ಮೋಟ್ರ್ ಆನ್ ಮಾಡ್ಕೊಂಡ್ಬಿಟ್ಟವ್ರೆ ನೋಡಿ. ಮಳೆಗಾಲದ ಟೈಮಲ್ಲಿ ಈ ಥರ ಕೆಲಸ ಮಾಡಿಬಿಡ್ತಾರೆ.